ಗೃಹಲಕ್ಷ್ಮಿ ಯೋಜನೆ ಬಡವರ ಪಾಲಿಗೆ ಬೆಳಕಾಗಲಿದೆ. ಈ ಹಣ ಸಾಕಷ್ಟು ಜನರಿಗೆ ಸದುಪಯೋಗವಾಗಿದೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗೃಹಲಕ್ಷ್ಮಿ ಅನುಕೂಲ. ಗದಗದಲ್ಲಿ ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್ ಕೊರೆಸಿದ್ದಾರೆ. ಇನ್ನು ಕೆಲವರು ತಾಳಿ ಮಾಡಿಸಿಕೊಂಡಿದ್ದಾರೆ. ಇನ್ನು ಕೆಲವು ಮಹಿಳೆಯರು ಅದೇನೇನ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಎಸ್, ಇಲ್ಲಿದೆ ಡೀಟೇಲ್ಸ್. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗಿನಿಂದ ಹೆಣ್ಮಕ್ಳೆಲ್ಲ ಬಹಳ ಖುಷಿಯಿಂದ ಇದ್ದಾರೆ. ಆ ಒಂದು ಹಣದಲ್ಲಿ ಒಂದಿಷ್ಟು ಜನ ಟಿವಿ ತಗೋಬೇಕು, ಫ್ರಿಡ್ಜ್ ತಗೋಬೇಕು ಅಂತ ಆ ಹಣವನ್ನ ಕೂಡಿಸಿ ಇಟ್ಟಿದ್ದಂಥವರು ಕೂಡ ಇದ್ದಾರೆ. ಹಾಗೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ತನ್ನ ಸೊಸೆಗೆ ಒಂದು ಸ್ಟೋರನ್ನ ಮಾಡಿಕೊಟ್ಟಿದ್ದಂತಹ ಮಹಿಳೆಯರು ಕೂಡ ಇದ್ದಾರೆ, ಅತ್ತೆಯಂದಿರು ಕೂಡ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬಡವರ ಪಾಲಿಗೆ ಬೆಳಕಾಗ್ತಾ ಇದೆ. ಈ ಒಂದು ಹಣ ಸಾಕಷ್ಟು ಜನರಿಗೆ ಸದುಪಯೋಗಕ್ಕೆ ಬರ್ತಾ ಇದೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇಟ್ಕೊಳ್ತಾ ಇದ್ದಾರೆ. ಕೆಲವೊಬ್ರು ಹೆಣ್ಮಕ್ಳು ಹಳ್ಳಿಗಳಲ್ಲಿ ಆ ಒಂದು 2,000 ಎನ್ನುವಂಥದ್ದು ತುಂಬಾ ಅನುಕೂಲ ಆಗುತ್ತೆ ಕೆಲವೊಂದಿಷ್ಟು ಮನೆಗಳಿಗೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇಟ್ಕೊಳ್ತಾರೆ. ಆದರೆ ಗದಗದಲ್ಲಿ ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್ ಅನ್ನು ಕೂಡ ಕೂರಿಸಿದ್ದಾರೆ. ಇನ್ನೂ ಹಲವರು ತಾಳಿಯನ್ನ ಮಾಡಿಸ್ಕೊಂಡಿದ್ದಾರೆ. ಸ್ವಲ್ಪ ತಾಳಿ ಕಟ್ಟಾಗಿರುತ್ತೆ ಅಥವಾ ಮಾಂಗಲ್ಯ ಸೂತ್ರ ಕಟ್ಟಾಗಿರುತ್ತೆ. ಅದನ್ನ ಹೆಂಗಪ್ಪ ನಾವು ಅದನ್ನ ಸರಿ ಮಾಡಿಸೋದು ಅಂತ ಅನ್ಕೊಂಡಿರ್ತಾರೆ. ಆ ಒಂದು ದುಡ್ಡನ್ನ ಇಟ್ಕೊಂಡು ಮಾಂಗಲ್ಯ ಸರವನ್ನ ಸರಿ ಮಾಡಿಸ್ಕೊಳ್ಳೋದು ಅಥವಾ ತಾಳಿಯನ್ನ ಮಾಡಿಸ್ಕೊಳ್ಳೋದು ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳು. ಇವನ್ ಏನ್ ಗೊತ್ತಾ, ಹೆಣ್ಣು ಮಕ್ಕಳ ಕೈಯಲ್ಲಿ ದುಡ್ಡು ಸಿಕ್ಕಿದೆ ಅಂತಂದ್ರೆ ಅದು ಸೇಫು. ಅದು ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದೆ ಅಂತ ಸುಮ್ಮನೆ ಕುಡಿದು ತಿಂದು ಹಾಳು ಮಾಡಲ್ಲ ಅವರು. ಆದರೆ ಇಲ್ಲೊಬ್ಬ ಮಹಿಳೆ ಏನ್ ಮಾಡಿದ್ದಾಳೆ, ನೀವು ಕೂಡ ಬೆಚ್ಚು ಬೀಳ್ತೀರಾ. ಹಂಗಾದ್ರೆ ಆ ಮಹಿಳೆ ಗೃಹಲಕ್ಷ್ಮಿ ಹಣದಿಂದ ಏನ್ ಮಾಡಿದ್ದಾರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಗೃಹಲಕ್ಷ್ಮಿ ಹಣದಿಂದ ಎಸ್ಪೀಡ್ ಮಾರಿ ಜೀವನ. ಮಹಿಳೆಯ ಹೇಳಿಕೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಶಾಕ್ ಆಗಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದಂತಹ ಮಹಿಳೆ ಅಂಗಡಿಯಲ್ಲಿ ಪೆಟ್ರೋಲ್ ಮತ್ತು ಎಸ್ಪೀಟ್ ಮಾರಾಟ ಮಾಡಿದ್ದಾರೆ. ಬಂದ ಲಾಭದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ತಾ ಇದ್ದಾರೆ. ಮಹಿಳೆಯ ಹೇಳಿಕೆಯಿಂದ ಅರೆಕ್ಷಣ ಗಾಬರಿಯಾಗಿದ್ದಂತಹ ದರ್ಶನ್. ಈ ಒಂದು ಘಟನೆ ನಡೆದಿದ್ದು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ. ಎಸ್, ಏನೆಲ್ಲ ಆಗುತ್ತೆ ಅಂತ ನೋಡಿ. ಗೃಹಲಕ್ಷ್ಮಿ ಹಣದಿಂದ ಒಂದೊಳ್ಳೆ ಕಾರ್ಯ ಆಗುತ್ತೆ ಅಂತ ಹೇಳಿ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಕೊಡಲಾಗ್ತಾ ಇದೆ. ಇಲ್ಲೇನ್ ನಡೆದಿದೆ ಅಂತಂದ್ರೆ, ಗೃಹಲಕ್ಷ್ಮಿ ಹಣದ ಯೋಜನೆಯಿಂದ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದ. ಹೌದು, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಲವು ಮಹಿಳೆಯರಿಗೆ ಬಾಳಿಗೆ ಬೆಳಕಾಗಿದೆ. ಇದೀಗ ಮಹಿಳೆಯೊಬ್ಬರು ಗೃಹಲಕ್ಷ್ಮಿಯಿಂದ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದ ಬಗ್ಗೆ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಪೆಟ್ರೋಲ್ ಹಾಗೂ ಇಸ್ಪೀಟ್ ಕಾರ್ಡ್ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯೋಜನೆಯ ಫಲಾನುಭವಿ ಮಹಿಳೆಯೊಬ್ಬಳು ಹೇಳ್ಕೊಂಡಿದ್ದಾರೆ. ಈ ವೇಳೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅರೆಕ್ಷಣ ಗಾಬರಿಯಾಗಿದ್ದಾರೆ. ಇನ್ನು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಸಮಿತಿಯ ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಲಾಯಿತು. ಈ ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಂದಿರಾನಗರದ ಗ್ರಾಮದ ಮಹಿಳೆಯೊಬ್ಬಳು ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಪೆಟ್ಟಿ ಅಂಗಡಿ ಇಟ್ಕೊಂಡು ಮನೆಯ ವ್ಯವಹಾರವನ್ನ ಮಾಡಿಕೊಂಡಿದ್ದೇನೆ. ಇದರಿಂದ ಬಂದಿರುವಂತಹ ಲಾಭದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸಹಾಯವಾಗಲಿದೆ. ಪೆಟ್ರೋಲ್ ಹಾಗೂ ಇಸ್ಪೀಟ್ ಕಾರ್ಡ್ನ ಮಾರಾಟ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಹಿಳೆಯೊಬ್ಬರು ಹೇಳಿದ್ದಾರೆ. ಈ ವೇಳೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಅರೆಕ್ಷಣ ಗಾಬರಿಗೊಂಡಿದ್ದಾರೆ. ಹಿಂಗೆಲ್ಲ ಯೂಸ್ ಆಗ್ತಿದೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ. ಅವರವ್ರ ಮಕ್ಕಳನ್ನ ಓದಿಸ್ಲಿಕ್ಕೆ ತಾಯಂದಿರು ಪಡುವಂತಹ ಪಾಡ್ ಹೇಳತ್ತೀರದ್ದು ಈ ಮಹಾತಾಯಿ ಮಾಡಿದ್ದಂಥ ಒಂದು ವಿಚಾರಕ್ಕೆ ಅಥವಾ ಹೇಳಿದ್ದಂತಹ ಒಂದು ವಿಚಾರಕ್ಕೆ ಶಾಸಕರೇ ಶಾಕ್ ಆಗಿಬಿಟ್ಟಿದ್ದಾರೆ. ಎಸ್, ಮಹಿಳೆ ಹೇಳಿದಿಷ್ಟೇ, ಗೃಹಲಕ್ಷ್ಮಿ ಹಣದಿಂದ ಇಸ್ಪೀಟನ್ನು ಮಾರಿ ಜೀವನವನ್ನು ಸಾಗಿಸ್ತಾ ಇದ್ದೀನಿ ಅಂತ.